ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ದೋಸೆ ಜೊತೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೊಂದು ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ನಾನೆಲ್ಲ ಸ್ವಲ್ಪ 100 ಗ್ರಾಮ್ ಥರ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮು, ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮು, 50 ಗ್ರಾಮ್ ಕಾಳು ಮೆಣಸು, 25 ಗ್ರಾಮ್ ಕಾಳು ಮೆಣಸು, ಆಮೇಲೆ ಉದ್ದಿನ ಕಾಳು 50 ಗ್ರಾಮು, ತೊಗರಿಬೇಳೆ 50 ಗ್ರಾಮು, ಕಡಲೆಬೇಳೆ ಅದು 50 ಗ್ರಾಮು, ಹೀಗೆ ಎಳ್ಳು ಒಂದು 25 ಗ್ರಾಮ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಇಂಗು, ಆಮೇಲೆ ಕರಿಬೇವು, ಒಂದು ಕಟ್ ಕರಿಬೇವು ಸ್ವಲ್ಪ ಒಣಗಿಸಿದ್ದೀನಿ, ಸ್ವಲ್ಪ ಹಸಿರು ಇದೆ, ಹಾಕಿ ಎಲ್ಲ ಫ್ರೈ ಮಾಡ್ಕೊಬೇಕು ನೋಡಿ. ಮೀಡಿಯಮ್ ಆಲೆಲ್ಲೇ ಇರಲಿ, ಜೋರಾಗಿ ಬೇಕಾಗಿಲ್ಲ. 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ ರುಬ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ರುಬ್ಕೊಂಡ್ಬಿಡೋಣ. ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೆಚ್ಚಾದರೆ ಸಾಕು. ಈ ಥರ ಬೆಚ್ಚಾದರೆ ಈ ಥರ ಇಟ್ಕೊಬೋದು. ಈ ಚಟ್ನಿ ಪುಡಿ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಬೋದು. ಮಕ್ಕಳು ಇವಾಗ ಚಟ್ನಿ ಏನಾದರೂ ಮಾಡಲಿಲ್ಲ ಅಂದರೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ನಮ್ಮ ಮಕ್ಕಳೆಲ್ಲ ಹಂಗೆ ಮಾಡೋದು. ಈ ಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ ಈ ಥರ ಜಾಸ್ತಿ ಚಟ್ನಿಗಿಂತ ಚಟ್ನಿ ಪುಡಿನೇ ಜಾಸ್ತಿ ಇಷ್ಟಪಡ್ತಾರೆ. ನಾನು ಇನ್ನೊಂದು 2-3 ಥರ ಚಟ್ನಿ ಪುಡಿ ಇದೆ, ಅದನ್ನು ಒಂದಿನ ಮಾಡ್ತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನನಗೆ ಅಂತ. ಸಾಕಿಷ್ಟು ಉಟ್ಕೊಂಡಿದ್ದೀನಿ. ಈಗ ಬ್ಯಾಡಿಗೆ ಹಾಕ್ತಾಯಿದ್ದೀನಿ. ಬ್ಯಾಡಿಗೆನೂ ಹಿಂಗೆ ಉಟ್ಕೊಳ್ಬೇಕು. ಸ್ವಲ್ಪ ಗರಿ ಯಾವುದೋ ಥರ ಉಟ್ಕೊಂಡ್ರೆ ಹಸಿ ಥರ ಇರೋದಿಲ್ಲ. ಈಗ ಬ್ಯಾಡಿಗೆನೂ ನೆಕ್ಸ್ಟ್ ಕಡಲೆಬೇಳೆ ಹುಡ್ಕೊತಾ ಇದ್ದೀನಿ. ಕಡಲೆಬೇಳೆ ಹುಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಉದ್ದಿನ ಕಾಳು ಹುಡ್ಕೊಬೇಕು. ಹಿಂಗೆ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದರಲ್ಲೇ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇದರಲ್ಲೇ ಸೈಡ್ಸ್ ಹುಡ್ಕೊಳ್ಳಿ. ನೋಡಿ, ಇದು ಹುಡ್ಕೊಂಡಾಗಿದೆ. ಇದು ತೆಗ್ದುಬಿಡೋಣ. ಎಳ್ಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಬೆಚ್ಚಗಾದ್ರೆ ಸಾಕು, ಅಂದರೆ ಕಪ್ಪು ಹೋಗ್ಬಿಡುತ್ತೆ. ಅದು ಎಳ್ಳು ತೆಗ್ದಾಯಿತು. ಕರಿಬೇವು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಡೋ ಸಾಕು. ಕರಿಬೇವು ಹಾಕಿದೆ. ಈಗ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ತಣ್ಣಗಾಗಿದೆ, ಎಲ್ಲ ಹಾಕಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ರುಬ್ಕೊಂಬರೋಣ ಪುಡಿನ. ಈ ಥರ ತುಂಬ ನೈಸು ಬೇಡ, ತುಂಬ ರಫ್ ಆಗು ಬೇಡ, ಸ್ವಲ್ಪ ಮೀಡಿಯಮಲ್ಲಿ ಇದ್ರೆ ಸಾಕು. ರುಬ್ಕೊಂಬಂದಿದ್ದೀನಿ ನೋಡಿ. ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ನಾನು ದೋಸೆ ಮಾಡಿದ್ದೀನಿ, ಇಡ್ಲಿಗಂತೂ ಚೆನ್ನಾಗಿರುತ್ತೆ. ಹಿಂಗೆ ಎಷ್ಟು ಬೇಕಷ್ಟು ಈ ಥರ ಅಂದ್ಕೊಂಡು ಎಣ್ಣೆ ಹಾಕ್ಕೊಂಡು ತಿನ್ಬೇಕಿದ್ದು, ಹಾಗೆ ತಿನ್ನಕ್ಕೆ ಬರೋಲ್ಲ. ಇದು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿರುತ್ತೆ. ಎಣ್ಣೆ ಈ ಥರ ಕಲಿಸ್ಕೊಂಡು ನೋಡಿ, ಎಷ್ಟು ರುಚಿಯಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಣ್ಣೆ ಜಾಸ್ತಿ ಹಾಕ್ಬಿಡಿ, ನೀವು ಒಂಚೂರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಟ್ನಿ ಪುಡಿ ಜಾಸ್ತಿ ಹಾಕ್ಕೊಳ್ಳಿ.